ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಮರ್ಗೆಣ್ಸ್ ಯೂಸ್ ಮಾಡಿ ಹೇಗೆ ದೋಸೆಗೆ ಪಲ್ಯ ಮಾಡೋದು, ಚಪಾತಿಗೆ ಯೂಸ್ ಮಾಡ್ಬೋದು, ಹಾಗೆ ಸೈಡ್ ಡಿಶ್ಶಾಗಿ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಮರ್ಗೆಣ್ಸನ್ನು ತೊಳೆದಿಟ್ಕೊಂಡು ಹಾಗೆ ಅದನ್ನು ಹುರ್ಕೊಂಡು ಸ್ವಲ್ಪ ಸ್ಮಾಲ್ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಬೇಕು. ಇದನ್ನು ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಕೂಡ ಬೇಯುತ್ತೆ. ಇಲ್ಲಿ ಡಿಸ್ಪ್ಲೇನಲ್ಲಿ ಬರ್ತಿದೆಯಲ್ಲ, ಇದೇ ಮರ್ಗೆಣ್ಸು. ನಾವು ಮೊನ್ನೆ ಊರಿಗೆ ಹೋಗಿದಾಗ ತೊಗೊಂಬಂದಿದ್ವಿ. ಬರೀ ಮರ್ಗೆಣ್ಸನ್ನೇ ಬೇಯಿಸ್ಕೊಂಡು ತಿನ್ನೋದ್ರಿಂದ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಸಿಹಿ ಗೆಣಸು ಆದರೆ ಬರೀದೇ ತಿನ್ಕೊಬೋದು ಬೇಯಿಸ್ಕೊಂಡು. ಬಟ್ ಮರ್ಗೆಣ್ಸಲ್ಲಿ ನಮಗೆ ಅಷ್ಟು ರುಚಿ ಸಿಗಲ್ಲ. ಹಾಗಾಗಿ ನಾನು ಯೂಶ್ವಲಿ ಈ ಥರ ದೋಸೆಗೆ ಪಲ್ಯ ಅಥವಾ ಚಪಾತಿಗೆ ಮಾಡ್ಕೊತೀನಿ. ಸೊ ಇಲ್ಲಿ ನಾನು ಇದನ್ನು ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಒಂದು 6 ವಿಷಲ್ ಬರ್ಸ್ಕೊತೀನಿ. 6 ವಿಷಿಲಾದರೂ ಬೇಕಾಗುತ್ತೆ. ಮರ್ಗೆಣ್ಸು ತುಂಬಾ ಗಟ್ಟಿ ಇರೋದ್ರಿಂದ ಮಿನಿಮಮ್ ಅಂದರೂ 5-6 ವಿಷಿಲ್ ಬೇಯಿಸ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಅಷ್ಟು ಗಟ್ಟಿ ಅಂತ ಅನಿಸಲ್ಲ. ಸಾನ್ವಿ ಮತ್ತು ಅವ್ರ ಪಾಪ ಇಬ್ಬರು ಸೂರ್ಯ ನಮಸ್ಕಾರ ಹಾಗೆ ಸ್ವಲ್ಪ ಎಕ್ಸಸೈಸಸ್ ಎಲ್ಲ ಮಾಡ್ಕೊತಿದ್ದಾರೆ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ನಮ್ಮ ಬಾಡಿಗಿದೆ, ನಮ್ಮ ಮೈಂಡ್ಗೂ ಕೂಡ ಇದೆ. ಸೊ ಇವಾಗ ಸಾನ್ವಿ ಇದನ್ನು ಆ್ಯಡ್ ಮಾಡ್ಕೊತಿದ್ದಾಳೆ. ಯೂಶ್ವಲಿ ಮೊದಲು ಮಾಡ್ತಿರ್ಲಿಲ್ಲ ಸೂರ್ಯ ನಮಸ್ಕಾರ ಎಲ್ಲ, ನಾರ್ಮಲ್ ಡೈಲಿ ಎಕ್ಸಸೈಸಸ್ ಅಷ್ಟೇ ಮಾಡ್ತಿದ್ಲು. ಬಟ್ ಇದನ್ನು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದು. ಸೊ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು 1 ಟೊಮಾಟೊ, ಹಾಗೆ 2 ಆನಿಯನ್ನು, ಹಾಗೆ 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸಾಸಿವೆ ಮತ್ತು ಜೀರಿಗೆ, 1 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಇಂಗ್ರೀಡಿಯೆಂಟ್ಸ್ನ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ 6 ವಿಸಲ್ಸ್ ಆಯಿತು. ಸೊ ಇದನ್ನು ಸ್ವಲ್ಪ ಹೊತ್ತು ಪ್ರೆಷರೆಲ್ಲ ಹೋಗೋದಕ್ಕೆ ಬಿಟ್ಟು ಆಮೇಲೆ ಸ್ವಲ್ಪ ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ನೀರು ಸೆಪ್ರೇಟು ಹಾಗೆ ಬೇಯಿಸ್ಕೊಂಡಿರೋಂಥ ಮರ್ಗೆಣ್ಸು ಸೆಪ್ರೇಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಬೇಕು. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಇನ್ ಕೇಸ್ ಅದು ಬೆಂದಿಲ್ಲ ಅಂದರೆ ಇನ್ನೊಂದು ಕೂಗು ಅಥವಾ ಕೂಗಿಸ್ಕೊಂಡ್ರೆ ಬೆಟರು. ಹಾಗೆ ಇಲ್ಲಿ ನಾನು ಚೆಕ್ ಮಾಡಿಕೊಂಡೆ, ಇದು ಆಲ್ಮೋಸ್ಟ್ ಎಲ್ಲ ಸ್ಮ್ಯಾಶ್ ಆಗೋ ರೀತಿ ಬೆಂದಿತ್ತು. ಸೊ ಇದು ರೆಡಿ ಇದೆ ಒಗ್ಗರಣೆಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಅದನ್ನೆಲ್ಲ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ತೊಗೊಂಡಿರೋಂಥ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಳ್ಳೋಣ. ಇಲ್ಲಿ ಆದಷ್ಟು ಎಣ್ಣೆನ ಕಡಿಮೆನೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಬೆಸ್ಟ್ ಫ್ರೆಂಡ್ಸ್. ಇವಾಗ ನಮ್ಮ ಜನ್ರೇಷನ್ನಲ್ಲಿರೋ ಕಾಯಿಲೆಗಳು ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಸೊ ಆದಷ್ಟು ನಾವು ಮನೇಲಿ ಮಾಡಿರೋಂಥ ಫುಡ್ಡೇ ತಿನ್ನಬೇಕಾಗುತ್ತೆ. ಹಾಗೆ ಅಡುಗೆಗೆ ಬೆಸ್ಟು ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬಾ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಯಾವುದೇ ಎಣ್ಣೆ ಯೂಸ್ ಮಾಡಿದ್ರು, ಈವನ್ ರಿಫೈನ್ಡ್ ಆಯಿಲ್ ಆದರೂ ಕೂಡ ಸ್ವಲ್ಪ ಲಿಮಿಟಲ್ಲಿ ಯೂಸ್ ಮಾಡಿದ್ರೆ ಬೆಸ್ಟು. 3 to 4 ಸ್ಪೂನ್ ಪರ್ ಪರ್ಸನ್ ಪರ್ ಡೇ ಅಂತ ಜನರಲಿ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಆಯಿಲ್ ಕಡಿಮೆ ಮಾಡೋಣ, ಹಾಗೆ ಹೆಲ್ತಿಯಾಗಿರೋಣ. ಇಲ್ಲಿ ನಾನು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ಇಲ್ಲಿ ಟೊಮೆಟೊ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಟೊಮೊಟೊ ಇಲ್ಲಿ ರಸ ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ನಾವು ಇಲ್ಲಿ ಫಿಲ್ಟರ್ ಮಾಡಿ ಇಟ್ಕೊಂಡಿರೋ ಅಂಥ ಮರ್ಗೆಣ್ಸು ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೊಬೇಕು.
ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿ ಮಾಡಿ ಬೇಯಿಸ್ಕೊಂಡ್ರೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸ್ಪೈಸಿ ಇಷ್ಟಪಡೋರು ಸ್ವಲ್ಪ ಖಾರ ಜಾಸ್ತಿ ಮಾಡಿಕೊಂಡ್ರೆ ದೋಸೆ ಅಥವಾ ಚಪಾತಿ ಜೊತೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ಸ್ಟೆಡ್ ಆಫ್ ನಾವು ಯಾವಾಗಲೂ ಆಲೂಗೆಡ್ಡೆನಲ್ಲೇ ಮಾಡೋದ್ರಿಂದ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಸೈಡ್ ಡಿಶ್ ಆಗಿ ಕೂಡ ನಾವು ಅನ್ನದ ಜೊತೆ ಒಂದು ಪಲ್ಯದ ಥರ ಕೂಡ ಯೂಸ್ ಮಾಡ್ಬೋದು. ಹಾಗೆ ಮರ್ಗೆಣ್ಸಿಂದ ನಮ್ಮ ಬಾಡಿಗಿರೋ ಯೂಸಸ್ ಏನೇನು ಅಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದ್ರಿಂದ ಬಾಡಿಗೆ ಎನರ್ಜಿ ಚೆನ್ನಾಗಿ ಸಿಗುತ್ತೆ. ಹಾಗೆ ಇದರಲ್ಲಿ ಫೈಬರ್ ಅಂದರೆ ನಾರಿನಂಶ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಇದನ್ನು ಹಸಿದನ್ನೆಲ್ಲ ತಿನ್ನೋಕೆ ಹೋಗ್ಬಾರ್ದು, ಅದರಿಂದ ಏನಾದರೂ ಹೊಟ್ಟೆಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಈ ಥರ ಪಲ್ಯ ಮಾಡಿಕೊಂಡು ಅಥವಾ ಬೇಯಿಸ್ಕೊಂಡು ತಿಂದರೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಸಪೋರ್ಟ್ ಆ್ಯಂಡ್ ಲೈಕ್. ಥ್ಯಾಂಕ್ ಯು ಆಲ್.